ಸರ್ ನನಗೆ ನೀವೇ ಫೋನ್ ಮಾಡಿ ಹೇಳಿದ್ದು ನಾನು ಅದಕ್ಕೆ ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ ಮಾತಾಡಿದ್ರಿ ತಾವು ಏನಿಲ್ಲ, ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟವ್ ನಾನು. SM ಕೃಷ್ಣನ ಚೀಫ್ ಮಿನಿಸ್ಟರ್ ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತ ಆಸೆ ಪಟ್ಟವ್ ನಾನು. ಜಾರ್ಜ್ ಆಗಲಿ ನಾನಾಗಲಿ MP ಭಟ್ ಆಗಲಿ ಮಿನಿಸ್ಟರ್ ಆಗಬೇಕು ಅಂತ ಯಾರು ನಾವು ಆಸೆ ಪಟ್ಟವ್ರ ಅಲ್ಲ. ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ ಸರ್? ಅಷ್ಟೆ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕ್ಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಇದ್ರು ಏನ್ ತೊಂದರೆ ಇದೆ? ಅವನು ಅಷ್ಟೇ ಅವ್ರು ತಿನ್ನೋದು ಅಷ್ಟೇ, ಅವ್ರು ತಿನ್ನೋದು ಅಷ್ಟೇ. ಈಗ ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಅಂದ್ರೆ ಅಂಬರೀಶ್ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಇಲ್ಲಿವರೆಗೆ ಬಂದಿದ್ರಿ? ಕೋಪನೇ ಇದ್ರಲ್ಲ ಸಮಾಧಾನ ಮಾಡೋದು. ಸರ್, ಈಗ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ತಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ಹೊಂದಿದ್ರು. ಊಟ ಯಾರು ಹೇಳಿದ್ರು? ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನು ಹೇಳ್ತಾನೆ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನು ಹೇಳ್ತಾನೆ. ಏಯ್ ಮಗ, ನನ್ನ ಮಗನೇ. ಬಂದಿಲ್ವಾ?